ಆಟ್ವಾದವರು ನಡೆಸುತ್ತಿರುವ ಕೃತಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಮುಂದಿನ ಓದುಗರು ನಮ್ಮ ಕನ್ನಡ ಸಂಘ ಆಟ್ವಾದ ಸಕ್ರಿಯ ಸದಸ್ಯರಾದಂಥ ವಿಜಯ್ ಬಡಗಿ ಇವರು ಲುಮೆಂಟಮ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಬನ್ನಿ ಇವರು ಓದಿರುವ ಪುಸ್ತಕದ ಬಗ್ಗೆ ತಿಳಿಯೋಣ. ನಮಸ್ಕಾರ. ಕನ್ನಡ ಸಂಘ ಆಟವಾದ ಕೃತಿ ಸ್ಮೃತಿ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಆಯ್ಕೆ ಮಾಡಿರೋ ಪುಸ್ತಕ ಉತ್ತಿಷ್ಠ, ಯುವ ಜನರಿಗೊಂದು ಕಿವಿಮಾತು. ಇದು ಬರೆದಿರೋರು ಶ್ರೀ ಪ್ರವೀಣ್ ಹುನಗುಂದ. ಉತ್ತಿಷ್ಠ ಈ ಪುಸ್ತಕದ ಸಾರಾಂಶ: ಉತ್ತಿಷ್ಠ ಎಂಬ ಪದದ ಅರ್ಥ ಎದ್ದೇಳು, ಜಾಗೃತನಾಗು ಎಂಬುದು. ಈ ಪುಸ್ತಕದಲ್ಲಿ ಲೇಖಕರು ಮಾನವನ ಜೀವನದಲ್ಲಿ ಜ್ಞಾನ, ಶಿಸ್ತು, ಧರ್ಮ, ಸೇವೆ ಮತ್ತು ಆತ್ಮ ಜಾಗೃತಿ ಎಷ್ಟು ಮುಖ್ಯ ಎಂಬುದನ್ನು ಸರಳವಾಗಿ ಮತ್ತು ಪ್ರೇರಣಾದಾಯಕವಾಗಿ ವಿವರಿಸಿದ್ದಾರೆ. ಈ ಪುಸ್ತಕದಲ್ಲಿ ಲೇಖಕರು ಏನು ಹೇಳುತ್ತಾರಂದರೆ, ಹಣ ಮಾಡುವುದು ಒಂದೇ ಗುರಿಯಲ್ಲ, ಒಳ್ಳೆಯ ವ್ಯಕ್ತಿತ್ವವೇ ಜೀವನದ ಗುರಿ. ಲೇಖಕರು ಇದರಲ್ಲಿ ಸಾಧಿಸಲು ತಾರುಣ್ಯವೇ ಸಾಧನ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನ ಈ ಸ್ಪರ್ಧಾತ್ಮಕ ಜೀವನದಲ್ಲಿ ಸಾಧಿಸಬೇಕಾದದ್ದು ತುಂಬ ಇದೆ. ಆದರೆ ಒಬ್ಬ ವ್ಯಕ್ತಿ ಏನೇ ಸಾಧಿಸಬೇಕಾದರೂ ಅದನ್ನು ತಾರುಣ್ಯದಲ್ಲಿ ಸಾಧಿಸಬೇಕಂತ ಹೇಳ್ತಾರೆ. ಲೇಖಕರು ಹೀಗೆ ಏನು ಹೇಳ್ತಾ ಬರ್ತಾರೆ, ಯಾರ ಆದರ್ಶ ಮುಖ್ಯ? ಪ್ರತಿಯೊಬ್ಬ ಯುವಕ ಯುವತಿಯರು ಆದರ್ಶ ವ್ಯಕ್ತಿಗಳ ಆದರ್ಶವನ್ನು ತಮ್ಮಲ್ಲಿ ರೂಢಿಸಿಕೊಳ್ಳುವುದನ್ನು ಕಲಿಯಬೇಕು. ಪುಸ್ತಕದಲ್ಲಿ ಲೇಖಕರು ಮಾನವನ ಜೀವನದಲ್ಲಿ ಜ್ಞಾನ, ಶಿಸ್ತು, ಧರ್ಮ, ಸೇವೆ ಮತ್ತು ಆತ್ಮ ಜಾಗೃತಿ ಎಷ್ಟು ಮುಖ್ಯ ಎಂಬುದನ್ನು ಸರಳವಾಗಿ ಮತ್ತು ಪ್ರೇರಣಾದಾಯಕವಾಗಿ ವಿವರಿಸಿದ್ದಾರೆ. ಪುಸ್ತಕದ ಮುಖ್ಯ ಸಂದೇಶ: ಆಲಸ್ಯ, ಅಜ್ಞಾನ, ಭಯ ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ಎದ್ದೇಳಿ ಜ್ಞಾನ, ಶಿಸ್ತು, ಧರ್ಮ ಮತ್ತು ಆತ್ಮ ವಿಕಾಸದ ಕಡೆಗೆ ಸಾಗಬೇಕು. ಅದರಲ್ಲಿ ಮತ್ತಿನ್ನೊಂದು ವಿಶೇಷ ಏನಂದರೆ, ಯುವಕರಿಗೆ ಸಂದೇಶ ಒಂದು ಇದೆ. ಈ ಪುಸ್ತಕದ ವಿಶೇಷವಾಗಿ ಯುವಕರಿಗೆ ಪ್ರೇರಣಾದಾಯಕವಾಗಿದೆ. ಸಮಯ ವ್ಯರ್ಥ ಮಾಡಬೇಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ, ಪರಿಶ್ರಮ ಮಾಡಿ, ಒಳ್ಳೆಯ ವ್ಯಕ್ತಿತ್ವ ನಿರ್ಮಿಸಿಕೊಳ್ಳಿ, ಸಮಾಜಕ್ಕೆ ಉಪಯೋಗವಾಗುವ ವ್ಯಕ್ತಿಯಾಗಿರಿ. ಉತ್ತಿಷ್ಠ ಈ ಪುಸ್ತಕದ ಒಂದು ಸಾಲಿನ ಸಾರಾಂಶ ಹೇಳುವುದಾದರೆ, ಆಲಸ್ಯದಿಂದ ಎದ್ದು ಜ್ಞಾನ ಮತ್ತು ಧರ್ಮದ ಮಾರ್ಗದಲ್ಲಿ ಶಿಸ್ತಿನಿಂದ ಬದುಕಿ ಸಮಾಜಕ್ಕೆ ಉಪಯೋಗವಾಗುವ ವ್ಯಕ್ತಿಯಾಗಬೇಕು. ಇದೇ ಉತ್ತಿಷ್ಠದ ಮುಖ್ಯ ಸಂದೇಶ. ನಾನು ಜೀವನದಲ್ಲಿ ಕೆಲವು ಪುಸ್ತಕಗಳನ್ನು ಓದಿದ್ದೀನಿ. ಅದರಲ್ಲಿ ಈ ಪುಸ್ತಕ ಓದ್ತಾ ಇದರಲ್ಲಿರೋ ವಿಷಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಒಳ್ಳೆಯ ವಿಷಯ ಇರೋದರಿಂದ ದಯವಿಟ್ಟು ನಾನು ನಿಮಗೆಲ್ಲರೂ ಓದಬೇಕಾಗಿ ವಿನಂತಿ ಮಾಡ್ತೀನಿ. ಧನ್ಯವಾದ.